ನಾಳೆಯಿಂದ 2 ದಿನಗಳ ಕಾಲ 12 ಕ್ಷೇತ್ರಗಳಲ್ಲಿ ಮೋದಿ ಮತಬೇಟೆ ನಡೆಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ 2 ದಿನ ಮೋದಿ ಮತಯಾತ್ರೆ ಇರುತ್ತೆ. ನಾಳೆ ಒಂದೇ ದಿನ 4 ಜಿಲ್ಲೆಗಳಲ್ಲಿ ಮೋದಿ ಮಿಂಚಿನ ಸಂಚಾರ ನಡೆಸ್ತಾರೆ. ಬೆಳಗಾವಿ, ಶಿರಸಿ, ದಾವಣಗೆರೆ, ಹೊಸಪೇಟೆಯಲ್ಲಿ ಸಮಾವೇಶ ಇರುತ್ತೆ. ಸೋಮವಾರ ಬಾಗಲಕೋಟೆಯಲ್ಲಿ ಮೋದಿ ಪ್ರಚಾರ ನಡೆಸೋರಿದ್ದಾರೆ. ಉತ್ತರ ಕನ್ನಡದ ಶಿರಸಿಯಲ್ಲಿ ಮೋದಿ ಭರ್ಜರಿ ಸಮಾವೇಶ ಇರುತ್ತೆ. ಮೋದಿ ಕಾರ್ಯಕ್ರಮಕ್ಕಾಗಿ ಅನಂತಕುಮಾರ್ ಹೆಗಡೆ ಬರ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಸಂಸದರಾಗಿದ್ದಾಗಲೂ ಅಂಕೋಲಾಗೆ ಮೋದಿ ಬಂದಾಗ ಅನಂತಕುಮಾರ್ ಹೆಗಡೆ ಬಂದಿರಲಿಲ್ಲ. ಈಗಂತೂ ಟಿಕೆಟ್ ಮಿಸ್ ಆಗಿದೆ, ತಟಸ್ಥವಾಗಿದ್ದಾರೆ. ಸದ್ಯಕ್ಕಂತೂ ಅನಂತಕುಮಾರ್ ಹೆಗಡೆ ಪ್ರಚಾರಕ್ಕೂ ಬರ್ತಿಲ್ಲ, ವಿರೋಧನೂ ವ್ಯಕ್ತಪಡಿಸ್ತಾ ಇಲ್ಲ. ಅನಂತಕುಮಾರ್ ಹೆಗಡೆ ತಟಸ್ಥವಾಗಿದ್ದಾರೆ. ಆದ್ರೆ ಈ ಬಾರಿ ಈ ಕಾರ್ಯಕ್ರಮಕ್ಕೆ ಬರ್ತಾರಾ? ಹುಬ್ಬಳ್ಳಿ, ಧಾರವಾಡ, ಹಾವೇರಿನ ಗುರಿಯಾಗಿಸಿಕೊಂಡು ಮತ್ತೊಂದು ಸಮಾವೇಶ ಇರುತ್ತೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರವನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಹೊಸಪೇಟೆಯಲ್ಲಿ ಶ್ರೀರಾಮುಲು ಪರ ಮೋದಿ ಮತಬೇಟೆ ಇರುತ್ತೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಮೇಲೆ ಮೋದಿ ಅಬ್ಬರ, ಮೋದಿ ಅಲೆ ಪ್ರಭಾವವನ್ನ ಬೀರುತ್ತಾ 4 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ ಪ್ರಧಾನಿ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ. ಶಿರಸಿಯಲ್ಲಿ ಬೃಹತ್ ಸಮಾವೇಶ ಇರುತ್ತೆ. ಶಿರಸಿಯ ಈ ಬೃಹತ್ ಸಮಾವೇಶಕ್ಕೆ ಅನಂತಕುಮಾರ್ ಹೆಗಡೆ ಭಾಗಿಯಾಗ್ತಾರಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನೇನು ಸಿಗತ್ತೆ? ಯಾಕಂದ್ರೆ ಈಗಾಗಲೇ ತಟಸ್ಥವಾಗಿ ಕೂತಿರುವಂತಹ ಅನಂತಕುಮಾರ್ ಹೆಗಡೆ ಶಿರಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಅಂದಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಪ್ರಚಾರದ ಅಬ್ಬರ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಹಾವೇರಿಯನ್ನ ಗುರಿಯಾಗಿಸಿಕೊಂಡು ಬೃಹತ್ ಸಮಾವೇಶಗಳನ್ನ ಆಯೋಜಿಸಲಾಗಿದೆ. ಅಭ್ಯರ್ಥಿಗಳ ಪರ ಉತ್ತರ ಕರ್ನಾಟಕದಲ್ಲಿ 2 ದಿನ ಮೋದಿ ಮತಯಾತ್ರೆ ಇರುತ್ತೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ರವಿ ಶಿವರಾಮ್, ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿ ಶಿವರಾಮ್, ಉತ್ತರ ಕರ್ನಾಟಕದ ಭಾಗದ ಯುದ್ಧಕ್ಕೆ ಈಗ ಕರೆಕ್ಟ್ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ ಬಿಜೆಪಿ ಅವರಿಗೆ. ಯಾಕಂದ್ರೆ ಮೋದಿ ಬರ್ತಾ ಇದ್ದಾರೆ. 12 ಕ್ಷೇತ್ರಗಳನ್ನ ಗುರಿಯಾಗಿಸ್ಕೊಂಡು ಸಮಾವೇಶಗಳ ಮೇಲೆ ಸಮಾವೇಶ ಇರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಉತ್ತರ ಕನ್ನಡ ಭಾಗದ್ದು ಅನಂತಕುಮಾರ್ ಹೆಗಡೆ ಬರ್ತಾರಾ? ಲೆಟ್ ಸ್ಟಾರ್ಟ್ ದ ಕ್ವೆಶ್ಚನ್ ವಿತ್ ದಟ್. ಅನಂತಕುಮಾರ್ ಹೆಗಡೆ ಬರ್ತಾರಾ ಪ್ರಚಾರಕ್ಕೆ? ಭವನ ಅನಂತಕುಮಾರ್ ಹೆಗಡೆ ಬರ್ತಾರಾ ಇಲ್ವಾ ಹೇಳೋದನ್ನು ಊಹೆ ಮಾಡೋದು ಬಹಳ ಕಷ್ಟ. ನಮಗೆ ಮಾತ್ರ ಅಲ್ಲ, ಅವರ ಪಾರ್ಟಿಯವರಿಗೂ ಕೂಡ ಅದು ಕಷ್ಟದ ವಿಚಾರ. ಮೊನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದರು. ಯಾರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಅಥವಾ ಯಾರಿಗೆಲ್ಲ ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ದೂರವಾಣಿಯ ಕರೆಯನ್ನು ಮಾಡಿ ಅವ್ರ ಜೊತೆ ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಆದರೆ ಅದೇ ಪ್ರಕಾರವಾಗಿ ಅನಂತಕುಮಾರ್ ಹೆಗಡೆಯವರಿಗೂ ಕೂಡ ಸಂಪರ್ಕವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಅನಂತಕುಮಾರ್ ಹೆಗಡೆಯವರು ಮಾತನಾಡೋದಕ್ಕೆ ನಿರಾಕರಿಸಿದರು ಎನ್ನುವಂಥ ಮಾಹಿತಿಗಳು ಬಂದಿದ್ದಾವೆ. ಅಂದರೆ ಅನಂತಕುಮಾರ್ ಹೆಗಡೆ ಆ ರೀತಿಯ ವ್ಯಕ್ತಿತ್ವದ ಅಥವಾ ಪಾರ್ಟಿಯ ನಾಯಕರುಗಳು ಹೇಳಿದಂಥ ರೀತಿಯಲ್ಲಿರ್ಬೋದು ಅಥವಾ ಕಾರ್ಯಕರ್ತರು ಬನ್ನಿ ನಮ್ಮ ಪ್ರಚಾರಕ್ಕೆ ಬನ್ನಿ ಹೇಳುವಂಥ ಮಾತುಗಳನ್ನು ಹೇಳಿದಾಗ ಅವರು ತಟಸ್ಥವಾಗಿರುವಂಥ ಅವರ ನಿಲುವು ಇರಬಹುದು. ಇನ್ನೂ ಕೂಡ ನಿಗೂಢವಾಗಿದೆ. 6 ಬಾರಿ ಗೆದ್ದಿರುವಂಥ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟನ್ನು ನಿರಾಕರಣೆ ಮಾಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಅನಂತಕುಮಾರ್ ಹೆಗಡೆ ಅವರು ಇಲ್ಲಿಯ ತನಕ ಭಾವನಾ ಒಂದೇ ಒಂದು ಪಾರ್ಟಿಯ ವಿರುದ್ಧವಾಗಲಿ ಅಥವಾ ಪಾರ್ಟಿಯ ಪರವಾಗಲಿ ಮತ್ತು ಅಭ್ಯರ್ಥಿಯಾಗಿರುವಂಥ ಕಾಗೇರಿಯವರ ಒಂದು ಪ್ರಚಾರದ ಭಾಗಿಯಾಗುವಂಥ ಕಾರ್ಯದಲ್ಲಿ ಅನಂತಕುಮಾರ್ ಹೆಗಡೆಯವರು ಇನ್ನೂ ಕೂಡ ಭಾಗಿಯಾಗಲಿಲ್ಲ. ಹೀಗಾಗಿ ಅನಂತಕುಮಾರ್ ಹೆಗಡೆಯವರು ಈ ನಾಳೆಯ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ಬರ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ಸಹಜವಾಗಿ ಪಾರ್ಟಿ ಅವರ ಗಮನಕ್ಕೆ ತಂದಿದೆ, ನಾಳಿನ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕಳಿಸಿದೆ. ಹೀಗಾಗಿ ನಾಳೆಯ ಕಾರ್ಯಕ್ರಮದ ಬಗ್ಗೆ ಅನಂತಕುಮಾರ್ ಬರ್ತಾರೆ ಇಲ್ವಾ ಎನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಅನಂತಕುಮಾರ್ ಹೆಗಡೆ ನಂತರದಲ್ಲಿ ಹೇಳೋದಾದರೆ ದಾವಣಗೆರೆಗೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಅಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಕ್ಕೆ ರೇಣುಕಾಚಾರ್ಯ ಅವರ ಆದಿಯಾಗಿ ಕೆಲವೊಂದಿಷ್ಟು ಜನ ಆರಂಭದಲ್ಲಿ ಒಂದಿಷ್ಟು ವಿರೋಧಗಳನ್ನು ವ್ಯಕ್ತಪಡಿಸಿದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ BS ಯಡಿಯೂರಪ್ಪನವರು GM ಸಿದ್ದೇಶ್ವರ್ ಅವರನ್ನ ಕರೆಸಿಕೊಂಡು ಅಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಪಡೆದು ರೇಣುಕಾಚಾರ್ಯ ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅದೇ ಕುಟುಂಬಕ್ಕೆ ಮತ್ತೆ ಯಾಕೆ ಟಿಕೆಟನ್ನು ಕೊಟ್ಟಿದ್ರು ಎನ್ನುವಂಥದ್ದು ರೇಣುಕಾಚಾರ್ಯ ಅವರ ಒಂದು ಪ್ರಶ್ನೆ ಆಗಿತ್ತು. ಹೀಗಾಗಿ ಅವರಿಗೆ ಟಿಕೆಟನ್ನು ಅಲ್ಲಿ ನಿರಾಕರಣೆ ಮಾಡಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಕೊಡಲಾಗಿದೆ. ಭಾವನಾ. ಎಸ್ ರವಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.